ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು 2016 ಜುಲೈ 22 ಸಮಯ ಬೆಳಗ್ಗೆ 8:30 ಆಗಿತ್ತು. ಚೆನ್ನೈನಲ್ಲಿನ ತಂಬರಂ ಏರ್ಫೋರ್ಸ್ ಸೆಂಟರ್ನಿಂದ ಪೋರ್ಟ್ ಬ್ಲೇರ್ಗೆ ಭಾರತೀಯ ವಾಯುಪಡೆಯ ವಿಮಾನವೊಂದು ಟೇಕ್ ಆಫ್ ಆಯಿತು. ಅದರಲ್ಲಿ 29 ಜನ ಇದ್ರು. ಅದು 11:45 ಪೋರ್ಟ್ ಬ್ಲೇರ್ ಅನ್ನ ಮುಟ್ಟಬೇಕಿತ್ತು. ಆದರೆ ಟೇಕ್ ಆಫ್ ಆದ ಕೆಲವು ನಿಮಿಷಗಳಲ್ಲಿ ಆ ಏರ್ಕ್ರಾಫ್ಟ್ ರಡಾರ್ಗಳ ಜೊತೆಗಿನ ಸಂಪರ್ಕವನ್ನು ಕಳ್ಕೊಳ್ತು. ATCಗೆ ಸಿಗ್ತಾ ಇದ್ದ ಸಿಗ್ನಲ್ಗಳು ಕೂಡ ನಿಂತೋದು. ಆತ ವಿಮಾನ ಪೋರ್ಟ್ ಬ್ಲೇರ್ಗೂ ಬರಲಿಲ್ಲ, ಈತ ಚೆನ್ನೈನ ಏರ್ಫೋರ್ಸ್ ಸೆಂಟರ್ಗೆ ಕೂಡ ವಾಪಸ್ ಹೋಗಲಿಲ್ಲ. ಹೀಗೆ ವಿಮಾನ ಮಿಸ್ ಆಗಿದೆ ಅನ್ನೋದು ಗೊತ್ತಾಗ್ತಿದ್ದ ಹಾಗೆ ರಕ್ಷಣಾ ಇಲಾಖೆ ತಂಡ ಹೊಡೆದು ಹೋಯ್ತು. ಅಲ್ಲಿ ವಿಮಾನ ಹೈಜಾಕ್ ಏನಾದರೂ ಆಯ್ತಾ ಅಥವಾ ಅದು ಕ್ರ್ಯಾಶ್ ಆಯ್ತಾ? ಒಂದು ವೇಳೆ ಹೈಜಾಕ್ ಆಯ್ತು ಅನ್ನೋದಾದ್ರೆ ಅದನ್ನು ಮಾಡಿದ್ಯಾರು? ಇಷ್ಟಕ್ಕೂ ಸೇನಾ ವಿಮಾನವೊಂದನ್ನು ಅಪಹರಿಸುವ ಧೈರ್ಯ ಯಾರು ಮಾಡ್ತಾರೆ ಮತ್ತು ಇದು ಹೇಗೆ ಸಾಧ್ಯ ಆಗುತ್ತೆ? ಅಕಸ್ಮಾತ್ ಆ ವಿಮಾನ ಎಲ್ಲಾದರೂ ಪತನವಾಯ್ತಾ? ಹಾಗೇನಾದರೂ ಆಗಿದ್ರೆ ಅದು ಎಲ್ಲಿ ಬಿತ್ತು ಅನ್ನೋದಾದ್ರೂ ಗೊತ್ತಾಗಬೇಕಿತ್ತಲ್ವಾ? ರಕ್ಷಣಾ ಇಲಾಖೆ ತಲೆ ಬಿಸಿ ಮಾಡ್ಕೊಳ್ತು. ಅಲ್ಲಿ ಸರ್ಚ್ ಆಪರೇಷನ್ ಶುರುವಾಯಿತು. 10 ಹಡಗುಗಳು, 106 ಜನ ವಿಮಾನವನ್ನು ಹುಡುಕೋ ಪ್ರಯತ್ನ ಕೇಳಿದ್ರು. ಆದರೆ ಆ ವಿಮಾನವನ್ನು ಪತ್ತೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾದರೆ ಆ ವಿಮಾನ ಏನಾಯಿತು? ಈಗ ಅದು ಕಾಣೆಯಾಗಿ 8 ವರ್ಷಗಳ ನಂತರ ಆ ಬಗ್ಗೆ ಮತ್ತೆ ಚರ್ಚೆಗಳು ಶುರುವಾಗ್ತಾ ಇರೋದು ಯಾಕೆ? ಇಷ್ಟಕ್ಕೂ ಅವತ್ತು ಕಾಣೆಯಾದ ವಿಮಾನ ಹೋಗಿದ್ದಾದ್ರೂ ಎಲ್ಲಿಗೆ? ಬನ್ನಿ ನೋಡೋಣ. ಗೆಳೆಯರೆ, ಜುಲೈ 22, 2016 ಬೆಳಗ್ಗೆ 9 ಗಂಟೆ ಹೊತ್ತಿಗೆ ಚೆನ್ನೈನ ತಂಬರಂ ಏರ್ಪೋರ್ಟ್ ಸೆಂಟರಲ್ಲಿ ವಿಚಿತ್ರವಾದ ಗೊಂದಲ ಶುರುವಾಗಿತ್ತು. ಪೋರ್ಟ್ ಬ್ಲೇರ್ಗೆ ಹೊರಟಿದ್ದ ವಾಯುಪಡೆಯ ಪ್ರಯಾಣಿಕ ವಿಮಾನ ನಾಪತ್ತೆಯಾಗಿತ್ತು. ಅಲ್ಲಿ ಏನಾಗಿರಬಹುದು ಅನ್ನೋ ಸಣ್ಣ ಕ್ಲೂ ಕೂಡ ಅಲ್ಲಿದ್ದವರು ಯಾರಿಗೂ ಇರಲಿಲ್ಲ. ಆ ಬಗ್ಗೆ ಆಗಲೇ ಕೋಸ್ಟ್ ಗಾರ್ಡ್, ಭಾರತೀಯ ವಾಯುಪಡೆ, ರಕ್ಷಣಾ ಇಲಾಖೆ ಹೀಗೆ ಪ್ರತಿಯೊಬ್ಬರಿಗೂ ಮೆಸೇಜ್ ತಲುಪಿತ್ತು. ಆದರೆ ಅಲ್ಲಿ ಆ ಯುದ್ಧ ವಿಮಾನಕ್ಕೆ ಏನಾಗಿದೆ ಅನ್ನೋದು ಮಾತ್ರ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಯಾಕೆಂದ್ರೆ ಅದು ನಭಕ್ಕೆ ಹಾರಿದ ಕೆಲವೇ ನಿಮಿಷಗಳಲ್ಲಿ ಭೂಮಿಯ ಜೊತೆಗಿನ ತನ್ನ ಎಲ್ಲ ಸಂಪರ್ಕಗಳನ್ನು ಕಡ್ಕೊಂಡಿತ್ತು. ಸೊ ಅಲ್ಲಿ ವಿಮಾನವನ್ನು ಹುಡುಕೋ ಕೆಲಸ ಆರಂಭ ಆಯಿತು. ಅಕ್ಕಪಕ್ಕದ ದೇಶಗಳ ರಡಾರ್ಗಳಲ್ಲೇನಾದರೂ ಅದು ಕಾಣಿಸ್ಕೊಂಡಿದೆಯಾ ಅಥವಾ ಕಾಣಿಸಿಕೊಳ್ಳಬಹುದಾ ಅನ್ನೋದನ್ನು ಕೂಡ ಗಮನಿಸಲಾಯಿತು. ಚೆನ್ನೈನಿಂದ 150 ನಾಟಿಕಲ್ ಮೈಲ್ಗಳ ದೂರದಲ್ಲಿದ್ದ ನೌಕಾಪಡೆಯ ವೆಸಲ್ಗಳು ಆ ವಿಮಾನಕ್ಕಾಗಿ ಸಮುದ್ರದಲ್ಲಿ ಹುಡುಕಾಡೋದಕ್ಕೆ ಶುರು ಮಾಡಿದ್ವು. ಭಾರತೀಯ ವಾಯುಪಡೆ ವಿಮಾನದಲ್ಲಿನ ಸಿಗ್ನಲ್ ಅನ್ನು ಪುನಃ ಸ್ಥಾಪಿಸೋ ಪ್ರಯತ್ನಗಳನ್ನು ಶುರು ಮಾಡಿತು. ಆದರೆ ಅಲ್ಲಿ ಎಲ್ಲ ವಿಫಲವಾಯಿತು. ಗೆಳೆಯರೆ, ಆ ವಿಮಾನದಲ್ಲಿ 29 ಜನ ಇದ್ರು. ಆ ಪೈಕಿ 6 ಮಂದಿ ಕ್ರೂ ಮೆಂಬರ್ಗಳಿದ್ರು. 11 ಮಂದಿ ಭಾರತೀಯ ವಾಯುಪಡೆಯ ಸಿಬ್ಬಂದಿ ಇದ್ರು. 2 ಭಾರತೀಯ ಸೈನ್ಯದ ಅಧಿಕಾರಿಗಳಿದ್ರು. ಕೋಸ್ಟಲ್ ಗಾರ್ಡ್ ಹಾಗೂ ಇಂಡಿಯನ್ ನ್ಯಾವಿಗೆ ಸೇರಿದ ತಲಾ ಒಬ್ಬರಿದ್ರು. ಹಾಗೆ ನೌಕಾಪಡೆಯ ಆರ್ಮಮೆಂಟ್ ಡಿಪೋದಲ್ಲಿ ಕೆಲಸ ಮಾಡ್ತಾ ಇದ್ದ ಡಿಫೆನ್ಸ್ ಸಿವಿಲಿಯನ್ಗಳು 8 ಜನ ಅದರಲ್ಲಿದ್ರು. ಅವರೆಲ್ಲ ವಿಶಾಖಪಟ್ಟಣಂನವರಾಗಿದ್ರು. ಹೀಗೆ 29 ಮಂದಿಯನ್ನ ಹೊತ್ತು ಹೋಗ್ತಾ ಇದ್ದ ಆ ವಿಮಾನ ಇದ್ದಕ್ಕಿದ್ದ ಹಾಗೆ ಕಣ್ಮರೆ ಆಯ್ತಲ್ಲ. ಅದನ್ನ ಹುಡುಕೋದಿಕ್ಕೆ ಸರ್ಚ್ ಆಪರೇಷನ್ ಅನ್ನು ತೀವ್ರಗೊಳಿಸಲಾಯಿತು. ಇಂಡಿಯನ್ ನ್ಯಾವಿ ಮತ್ತು ಕೋಸ್ಟ್ ಗಾರ್ಡ್ಸ್ 5 ವಿಮಾನಗಳು ಹಾಗೂ 12 ಸರ್ಫೇಸ್ ವೆಸಲ್ಗಳನ್ನ ಹುಡುಕಾಟಕ್ಕೆ ಇಳಿಸಿದ್ವು. ಅಲ್ಲಿ ಸಂಜೆಯವರೆಗೆ ಹುಡುಕಾಟ ನಡೆಸಲಾಯ್ತಾದರೂ ಆ ವಿಮಾನದ ಬಗ್ಗೆ ಯಾವ ಸುಳಿವು ಸಿಗಲಿಲ್ಲ. ಹಾಗಂತ ಕಾರ್ಯಾಚರಣೆಯನ್ನ ನಿಲ್ಲಿಸೋ ಹಾಗಿರಲಿಲ್ಲ. ಆ ವಿಮಾನ ಏನಾಯ್ತು ಅನ್ನೋದನ್ನ ಹುಡುಕ್ಲೇಬೇಕಾಗಿತ್ತು. ಗೆಳೆಯರೆ, ಅವತ್ತಲ್ಲಿ ಮಿಸ್ ಆಗಿದ್ದು ಆಂಟೊನೋವ್ AN-32 ಅನ್ನೋ ಮಿಲಿಟರಿ ಟ್ರಾನ್ಸ್ಪೋರ್ಟ್ ವಿಮಾನ. ಅದು ರಷ್ಯಾ ಮೂಲದ ವಿಮಾನ. 1982ರಲ್ಲಿ ಶುರುವಾದ ಈ ವಿಮಾನಗಳ ಸೇವೆ ಇವತ್ತಿಗೂ ಕೂಡ ಹಲವಾರು ದೇಶಗಳಲ್ಲಿ ಮುಂದುವರಿತಾ ಇದೆ. ಇವು ಟರ್ಬೋ ಪ್ರೂಫ್ ಟ್ವಿನ್ ಎಂಜಿನ್ ನ ಮಿಲಿಟರಿ ಟ್ರಾನ್ಸ್ಪೋರ್ಟ್ ವಿಮಾನಗಳಾಗಿದ್ದು 1977ರ ಪ್ಯಾರಿಸ್ ಏರ್ ಶೋನಲ್ಲಿ ಸೋವಿಯತ್ ರಷ್ಯಾ ಮೊಟ್ಟ ಮೊದಲ ಬಾರಿಗೆ ಇವುಗಳನ್ನು ಪ್ರದರ್ಶಿಸಿತ್ತು. ಅವತ್ತಿಗೆ ಅಮೆರಿಕಾಗಿಂತಲೂ ರಷ್ಯಾದ ಆಯುಧಗಳು ಹಾಗೂ ಯುದ್ಧ ವಿಮಾನಗಳು ಸಾಕಷ್ಟು ಗಮನ ಸೆಳೀತಾ ಇದ್ವು. ಅವು ತುಂಬಾ ಶಕ್ತಿಶಾಲಿಯಾಗಿ ಕೂಡ ಕಾಣಿಸ್ಕೊಳ್ತಾ ಇದ್ವು. ಹೀಗಾಗಿ ಭಾರತ ಕೂಡ ಈ ವಿಮಾನವನ್ನ ಖರೀದಿ ಮಾಡುವ ನಿರ್ಧಾರಕ್ಕೆ ಬಂತು. ಅಷ್ಟೊತ್ತಿಗಾಗಲೇ ಭಾರತ ರಷ್ಯಾದ MiG-21 ಯುದ್ಧ ವಿಮಾನಗಳನ್ನು ಬಳಕೆ ಮಾಡ್ತಾ ಇತ್ತು. ಹೀಗಾಗಿ ಭಾರತ ಅವತ್ತು 125 AN-32 ಟರ್ಬೋ ಪ್ರೂಫ್ ವಿಮಾನಗಳನ್ನ ತರಿಸ್ಕೊಳ್ತು. ಅವುಗಳಲ್ಲಿ ಇವತ್ತಿಗೂ ಕೂಡ ನಮ್ಮಲ್ಲಿ 105 ವಿಮಾನಗಳು ಕೆಲಸ ಮಾಡ್ತಾ ಇವೆ. ಸದ್ಯಕ್ಕೆ ಭಾರತದಲ್ಲಿರೋ ಈ ವಿಮಾನಗಳನ್ನ ಸಂಪೂರ್ಣವಾಗಿ ಮಾಡರ್ನೈಸ್ ಮಾಡಲಾಗಿದೆ. ಭಾರತ ರಷ್ಯಾದ ಈ ವಿಮಾನಗಳನ್ನ ಎಷ್ಟು ಬದಲಾಯಿಸಿದೆ ಅಂದ್ರೆ, ಈ ಮಾಡರ್ನೈಸ್ಡ್ ವಿಮಾನಗಳನ್ನ ನೋಡಿದ ನಂತರ ಯುಕ್ರೇನ್ ಕೂಡ ತನ್ನಲ್ಲಿದ್ದ 35 ವಿಮಾನಗಳನ್ನ ಭಾರತಕ್ಕೆ ಕಳುಹಿಸಿ ಇಲ್ಲಿ ಅವುಗಳನ್ನ ಬದಲಾಯಿಸಿಕೊಂಡು ಇವತ್ತಿಗೂ ತನ್ನ ಬಳಿ ಇಟ್ಕೊಂಡಿದೆ. ಇನ್ನು ಈ AN-32 ವಿಮಾನದಲ್ಲಿ 5 ಮಂದಿ ಕ್ರೂ ಮೆಂಬರ್ಗಳು ಹಾಗೂ 39 ಮಂದಿ ಪ್ಯಾರಾಟ್ರೂಪರ್ಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತಲುಪಿಸೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಇನ್ನು ಆ ವಿಮಾನದ ಸ್ಪೀಡ್ ಗಂಟೆಗೆ ಕೇವಲ 530 ಕಿಲೋಮೀಟರ್ಗಳಷ್ಟಿತ್ತು. ಹಾಗೆಯೇ ಆ ವಿಮಾನದಲ್ಲಿ ಅತಿ ಹೆಚ್ಚು ಅಂದರೆ 6.7 ಟನ್ನಷ್ಟು ತೂಕವನ್ನು ಕೊಂಡೊಯ್ಯೋದಕ್ಕೆ ಮಾತ್ರ ಸಾಧ್ಯವಾಗ್ತಾ ಇತ್ತು. ಅಂಥ ವಿಮಾನವನ್ನು ಭಾರತ ಅಪ್ಗ್ರೇಡ್ ಮಾಡ್ತು. ಅದರಲ್ಲಿನ ಏವಿಯಾನಿಕ್ಸ್
ಆಕ್ಸಿಜನ್ ಸಿಸ್ಟಮ್, ಕ್ರೂ ಸೀಟ್ಗಳನ್ನು ಅಪ್ಗ್ರೇಡ್ ಮಾಡಲಾಯಿತು. ಸದ್ಯಕ್ಕೆ ಅವು ಭಾರತೀಯ ವಾಯುಪಡೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇವೆ. ಇನ್ನು ಈಗಿರುವ AN-32 ವಿಮಾನಗಳನ್ನು ಮುಂದಿನ ದಿನಗಳಲ್ಲಿ ಏರ್ಬಸ್ C295WSಗಳ ಮೂಲಕ ರಿಪ್ಲೇಸ್ ಮಾಡುವ ತಯಾರಿಗಳು ಕೂಡ ನಡೀತಾ ಇವೆ. ಇಂಥ AN-32 ವಿಮಾನ ಅವತ್ತು ಇದ್ದಕ್ಕಿದ್ದ ಹಾಗೆ ಚೆನ್ನೈ ಹಾಗೂ ಪೋರ್ಟ್ ಬ್ಲೇರ್ಗಳ ನಡುವೆ ಕಣ್ಮರೆಯಾಗಿ ಹೋಯಿತು. ಅಲ್ಲಿ 3-4 ದಿನಗಳ ಕಾಲ ಸತತವಾಗಿ ಆ ವಿಮಾನವನ್ನು ಹುಡುಕೋ ಕೆಲಸ ನಡೆದ್ರು ಕೂಡ ಅದನ್ನು ಪತ್ತೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗೆ ಅದರಲ್ಲಿದ್ದ 29 ಮಂದಿಯ ಪೈಕಿ ಯಾರೊಬ್ಬರನ್ನು ಹುಡುಕೋದು ಸಾಧ್ಯ ಆಗಲಿಲ್ಲ. ಆದರೆ ಅಲ್ಲಿ ಒಂದಂತೂ ಖಚಿತವಾಗಿತ್ತು, ಈ ವಿಮಾನದ ಅಪಹರಣದ ಹಿಂದೆ ಯಾವ ಭಯೋತ್ಪಾದಕ ಕೃತ್ಯವೂ ಇರಲಿಲ್ಲ, ಯಾವ ದೇಶವೂ ಕೂಡ ಆ ವಿಮಾನವನ್ನು ಹೊಡೆದು ಹಾಕಿರಲಿಲ್ಲ, ಹಾಗೆ ಯಾವ ದೇಶದ ಗಡಿಯನ್ನು ಆ ವಿಮಾನ ದಾಟಿರಲಿಲ್ಲ. ಹೀಗಾಗಿ ಆ ವಿಮಾನ ಎಲ್ಲೋ ಅಪಘಾತಕ್ಕೆ ಈಡಾಗಿರಬೇಕು ಅನ್ನೋ ನಿರ್ಧಾರಕ್ಕೆ ಬರಲಾಯಿತು. ಸೊ ಬಂಗಾಳ ಕೊಲ್ಲಿಯಲ್ಲಿ ಚೆನ್ನೈನಿಂದ ಪೋರ್ಟ್ ಬ್ಲೇರ್ನ ವಿಮಾನ ಮಾರ್ಗದಲ್ಲಿ ಕಣ್ಮರೆಯಾದ ವಿಮಾನವನ್ನು ಮತ್ತೆ ಹುಡುಕೋ ಕೆಲಸ ಆರಂಭ ಆಯಿತು. ಗೆಳೆಯರೆ, ಅವತ್ತಿಗೆ ಆ ವಿಮಾನದಲ್ಲಿ ಅಂಡರ್ ವಾಟರ್ ಲೊಕೇಟರ್ ಆಗಲಿ, ಎಮರ್ಜೆನ್ಸಿ ಲೊಕೇಟರ್ ಟ್ರಾನ್ಸ್ಮಿಟರ್ ಆಗಲಿ ಇರಲಿಲ್ಲ. ಹೀಗಾಗಿ ಆ ವಿಮಾನವನ್ನು ಹುಡುಕೋದಿಕ್ಕೆ ನಡೆಸಿದ ಯಾವ ಪ್ರಯತ್ನವೂ ಅಲ್ಲಿ ಫಲವನ್ನು ಕೊಡಲಿಲ್ಲ. ಆಗಸ್ಟ್ ಮುಗಿತು, ಸೆಪ್ಟೆಂಬರ್ ಬಂತು, ಆದರೂ ವಿಮಾನದ ಸುಳಿವು ಸಿಗಲಿಲ್ಲ. ಹೀಗಾಗಿ ಭಾರತ ಸರ್ಕಾರ ಹಾಗೂ ರಕ್ಷಣಾ ಇಲಾಖೆ ಅಲ್ಲೊಂದು ಗಟ್ಟಿ ನಿರ್ಧಾರವನ್ನು ತಗೊಳ್ತು. ಆ ವಿಮಾನದಲ್ಲಿದ್ದ ಪ್ರಯಾಣಿಕರೆಲ್ಲ ಸಾವಿಗೀಡಾಗಿದ್ದಾರೆ ಅಂತ ಸೆಪ್ಟೆಂಬರ್ 15, 2016 ಘೋಷಣೆ ಮಾಡಲಾಯಿತು. ಅಲ್ಲಿಗೆ ಆ ವಿಮಾನ ಕಣ್ಮರೆಯ ಫೈಲ್ ಅನ್ನು ಮುಚ್ಚಿಟ್ರು. ಆದರೆ ಈಗ ಇದ್ದಕ್ಕಿದ್ದ ಹಾಗೆ ಆ ವಿಮಾನ ಕಣ್ಮರೆಯ ಪ್ರಕರಣಕ್ಕೆ ಜೀವ ಬಂದಿದೆ. ಜನವರಿ 12, 2024 ಆ ವಿಮಾನದ ಕುರಿತಾಗಿ ಒಂದು ಸುದ್ದಿ ಸಿಕ್ಕಿದೆ. ಬಂಗಾಳ ಕೊಲ್ಲಿಯಲ್ಲಿ AN-32 ಯುದ್ಧ ವಿಮಾನ ಬಿದ್ದ ಸ್ಥಳದಲ್ಲಿ ಮತ್ತೊಮ್ಮೆ ಪರೀಕ್ಷೆಗಳನ್ನು ನಡೆಸುವ ನಿಟ್ಟಲ್ಲಿ ದಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನ್ ಟೆಕ್ನಾಲಜಿ ಮುಂದಾಯಿತು. ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ನ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಈ ಸಂಸ್ಥೆ ಇತ್ತೀಚೆಗಷ್ಟೇ AN-32 ಯುದ್ಧ ವಿಮಾನ ಬಿದ್ದಿರಬಹುದು ಅಂತ ಹೇಳಲಾಗುವ ಪ್ರದೇಶದಲ್ಲಿ ಅಟಾನಮಸ್ ಅಂಡರ್ ವಾಟರ್ ವೆಹಿಕಲ್ ಒಂದನ್ನು ಕಳುಹಿಸೋದಕ್ಕೆ ನಿರ್ಧಾರ ಮಾಡಿತು. ಈ ವೆಹಿಕಲ್ 3400 ಅಡಿಗಳಷ್ಟು ಕೆಳಗೆ ನಾಪತ್ತೆಯಾದ ವಿಮಾನಗಳ ಅವಶೇಷಕ್ಕಾಗಿ ಸರ್ಚ್ ಆಪರೇಷನ್ ಅನ್ನು ಮಾಡ್ತಾ ಇದ್ದ ಸಂದರ್ಭದಲ್ಲಿ ಅಲ್ಲೊಂದಷ್ಟು ಅವಶೇಷಗಳು ಪತ್ತೆ ಆದವು. ಅಲ್ಲಿ ಆಟಾನಮಸ್ ವೆಹಿಕಲ್ ಸೋನಾರ್ ಅಂದ್ರೆ ಸೌಂಡ್ ನ್ಯಾವಿಗೇಷನ್ ಅಂಡ್ ರಿಂಗಿಂಗ್ ಟೆಕ್ನಾಲಜಿಯಲ್ಲಿ ಹಾಗೂ ಹೈ ರೆಸೊಲ್ಯೂಷನ್ ಫೋಟೋಗ್ರಫಿ ಮೂಲಕ ಈ ವಸ್ತುಗಳನ್ನು ಪತ್ತೆ ಮಾಡಿತು. ಹೀಗೆ ಪತ್ತೆಯಾದ ವಸ್ತುಗಳನ್ನು ಸಾಕಷ್ಟು ಪರೀಕ್ಷೆಗಳಿಗೆ ಒಳಪಡಿಸಲಾಯಿತು. ಆ ನಂತರ ಇವು AN-32 ವಿಮಾನಕ್ಕೆ ಸೇರಿದ ಅವಶೇಷಗಳು ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಈ ಅವಶೇಷಗಳು ಅದೇ ವಿಮಾನದ್ದು ಅನ್ನೋ ನಿರ್ಧಾರಕ್ಕೆ ಬರೋದಕ್ಕೆ ಒಂದಷ್ಟು ಬಲವಾದ ಕಾರಣಗಳು ಕೂಡ ಇವೆ. ಆ ಪ್ರದೇಶದಲ್ಲಿ ಇತ್ತೀಚೆಗೆ ಗೊತ್ತಿರೋ ಹಾಗೆ ಇನ್ಯಾವುದೇ ಯುದ್ಧ ವಿಮಾನವಾಗ್ಲಿ, ಪ್ರಯಾಣಿಕ ವಿಮಾನವಾಗ್ಲಿ ಅಪಘಾತಕ್ಕೀಡಾಗಿಲ್ಲ. ಸೊ ಅಲ್ಲಿ ಸಿಕ್ಕಿರೋ ವಸ್ತುಗಳೆಲ್ಲ AN-32 ವಿಮಾನದ್ದಲ್ಲದೆ ಮತ್ತಿನ್ಯಾವ ವಿಮಾನದ್ದು ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಭಾವಿಸಲಾಗ್ತಾ ಇದೆ. ಇನ್ನು ಈಗ ಈ ವಸ್ತುಗಳು ಸಿಕ್ಕಿರೋದು ಚೆನ್ನೈ ಕರಾವಳಿ ತೀರದಿಂದ 140 ನಾಟಿಕಲ್ ಮೈಲಿಗಳಷ್ಟು ದೂರದಲ್ಲಿ, ಅಂದ್ರೆ ಸರಿಸುಮಾರು 310 ಕಿಲೋಮೀಟರ್ ದೂರದಲ್ಲಿ ಆ ವಸ್ತುಗಳು ಪತ್ತೆಯಾಗಿವೆ. ವಿಮಾನ ಬಿದ್ದ ಸಂದರ್ಭದಲ್ಲಿ ನೌಕಾಪಡೆ ಹಾಗೂ ಕೋಸ್ಟ್ ಗಾರ್ಡ್ ತಂಡ ಸುಮಾರು 150 ನಾಟಿಕಲ್ ಮೈಲಿಗಳಷ್ಟು ದೂರದಲ್ಲಿ ಹುಡುಕಾಟವನ್ನು ನಡೆಸಿತ್ತು. ಆಗ ಈ ಅವಶೇಷಗಳು ಯಾವುವು ಅಲ್ಲಿ ಪತ್ತೆ ಆಗಿರಲಿಲ್ಲ. ಆದರೆ ಈ ಘಟನೆ ನಡೆದ 8 ವರ್ಷಗಳ ನಂತರ ಅವು ಅಲ್ಲಿ ಪತ್ತೆಯಾಗ್ತಾ ಇರೋದು ಹೇಗೆ ಅಂದ್ರೆ ಅದಕ್ಕೆ ಕಾರಣ ಈಗ ಬಳಕೆಯಾಗ್ತಾ ಇರೋ ಆಧುನಿಕ ತಂತ್ರಜ್ಞಾನ ಅಂತ ಹೇಳಲಾಗ್ತಾ ಇದೆ. ಒಟ್ಟು 8 ವರ್ಷಗಳ ಹಿಂದೆ 29 ಮಂದಿಯೊಂದಿಗೆ ಕಾಣೆಯಾಗಿದ್ದ ವಿಮಾನ ಎಲ್ಲಿ ಪತನವಾಗಿದೆ ಅನ್ನೋದೀಗ ಕನ್ಫರ್ಮ್ ಆಗ್ತಾ ಇದೆ. ಅಲ್ಲಿಗೆ ಇಷ್ಟು ದಿನಗಳ ಕಾಲ ಮಿಸ್ಟ್ರಿ ಅಂತಿದ್ದ ವಿಮಾನ ನಾಪತ್ತೆ ಪ್ರಕರಣಕ್ಕೆ ಒಂದು ಅಂತಿಮ ತೆರೆ ಬೀಳ್ತಾ ಇದೆ. ಗೆಳೆಯರೆ, ನಮ್ಮ AN-32 ವಿಮಾನ ಪತನ ಆದ ಹಾಗೆ ಮಲೇಷ್ಯಾದ ಪ್ರಯಾಣಿಕ ವಿಮಾನವೊಂದು ಕೂಡ ನಾಪತ್ತೆ ಆಯಿತು. ಅದು ನಾಪತ್ತೆಯಾಗಿ ಸಾಕಷ್ಟು ವರ್ಷಗಳ ನಂತರ ಹಿಂದೂ ಮಹಾಸಾಗರದಲ್ಲಿ ಆ ವಿಮಾನ ಪತನಗೊಂಡಿರಬೇಕು ಅಂತ ಹೇಳಲಾಯಿತು. ಹಾಗೂ ಅದರ ಒಂದಷ್ಟು ಅವಶೇಷಗಳು ಕೂಡ ಸಿಕ್ಕಿತು. ಹೀಗೆ ರಡಾರ್ನಿಂದ ಸಂಪರ್ಕ ಕಳೆದುಕೊಳ್ಳುವ ವಿಮಾನಗಳು ಭೂಮಿಯ ಮೇಲೆ ಅಪಘಾತಕ್ಕೀಡಾದರೆ ಹಾಗೂ ಅದರಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಇದ್ದರೆ ಅವುಗಳನ್ನು ಪತ್ತೆ ಮಾಡೋದು ಕಷ್ಟ ಏನಾಗೋದಿಲ್ಲ. ಅಕಸ್ಮಾತ್ ಹಾಗಲ್ಲದೆ ಹೋದರೆ ಅಂಥ ವಿಮಾನಗಳು ಏನಾದವು ಅಂತ ಹುಡುಕೋದು ತುಂಬಾನೇ ಕಷ್ಟ ಆಗುತ್ತೆ. ನಮ್ಮ AN-32 ನಲ್ಲಿ ಅವತ್ತಿಗೆ ಅಂಡರ್ ವಾಟರ್ ಲೊಕೇಟರ್ ಆಗಲಿ, ಎಮರ್ಜೆನ್ಸಿ ಲೊಕೇಟರ್ ಟ್ರಾನ್ಸ್ಮಿಟರ್ ಆಗಲಿ ಇರಲಿಲ್ಲ. ಆದರೆ ಮಲೇಷ್ಯಾದ ವಿಮಾನದಲ್ಲಿ ಎಲ್ಲ ಇದ್ದು ಕೂಡ ಅದು ಏನಾಯಿತು ಅನ್ನೋದನ್ನು ಪತ್ತೆ ಮಾಡೋದಕ್ಕೆ ಸಾಕಷ್ಟು ವರ್ಷಗಳೇ ಬೇಕಾದವು. ಸೊ ನಮ್ಮ ಭೂಮಿ ಅನ್ನೋದು ಮನುಷ್ಯ ಅಂದುಕೊಂಡಷ್ಟು ಸರಳವಾಗಿಲ್ಲ. ಅದು ತನ್ನಲ್ಲಿ ಏನನ್ನು ಬೇಕಾದರೂ ಅವಿತಿಟ್ಟುಕೊಳ್ಳುವ ಶಕ್ತಿಯನ್ನು ಹೊಂದಿದೆ. ಮತ್ತು ಮನುಷ್ಯ ಎಷ್ಟೇ ಆಧುನಿಕ ತಂತ್ರಜ್ಞಾನವನ್ನು ಬಳಸ್ಕೊಳ್ತಾ ಹೋದರೂ ಕೂಡ ನಿಸರ್ಗದ ಮುಂದೆ, ಅದರ ನಿಗೂಢಗಳ ಮುಂದೆ ಅವನು ತೃಣಕ್ಕಿಂತಲೂ ಕಡೆ ಅನ್ನಿಸ್ಕೊಳ್ತಾನೆ. ಇದು ಗೆಳೆಯರೆ, 2016ರಲ್ಲಿ ಕಾಣೆಯಾದ ಭಾರತೀಯ ವಾಯುಪಡೆಗೆ ಸೇರಿದ ವಿಮಾನದ ಅವಶೇಷಗಳು 8 ವರ್ಷಗಳ ನಂತರ ಪತ್ತೆಯಾಗಿರೋದಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.